ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ಎಲ್ಲ ಜ್ಞಾನಕ್ಕೆ ಮೂಲನಾದ ನಮ್ಮ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ನಾವು ಜೀವದಿಂದಿರುವುದು ನಿನ್ನ ಕೃಪೆ ಕರ್ತನೆ. ನಿನ್ನ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ನೀನು ತಾನೇ ನಮ್ಮೊಟ್ಟಿಗೆ ಮಾತನಾಡು. ನಿನ್ನ ಆತ್ಮನು ನಮ್ಮೊಟ್ಟಿಗೆ ಚಲಿಸಲಿ. ನಮ್ಮ ಮನಸ್ಸುಗಳನ್ನು ತೆರೆದು ನಮ್ಮ ಆತ್ಮಗಳನ್ನು ದೇವರೇ ನೀನು ಬಲಪಡಿಸು. ನಿನ್ನ ವಾಕ್ಯಗಳಿಗೆ ಅನುಸಾರವಾಗಿ ನಾವು ನಡೆಯುವಂತೆ ಪ್ರೇರೇಪಿಸು. ನನ್ನ ಬಾಯ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನಗಳು ನಿನಗೆ ಸಮರ್ಪಕವಾಗಿರಲಿ ದೇವರೇ. ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ಕೃಪಾಳು ದೇವರೇ, ನಾವು ಮನೋವಾಕಾಯಗಳಿಂದ ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇವೆ. ನಾವು ನಿನ್ನನ್ನು ಪೂರ್ಣ ಮನಸ್ಸಿನಿಂದ ಪ್ರೀತಿಸಿಲ್ಲ, ನಮ್ಮ ನೆರೆಯವರನ್ನು ನಮ್ಮಂತೆ ಪ್ರೀತಿಸಲಿಲ್ಲ. ನೀನಾದರೂ ನಮ್ಮನ್ನು ಕರುಣಿಸೆಂದು ಬೇಡುತ್ತೇವೆ. ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿಗೊಳಿಸು.
ನಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳಲು ನಮಗೆ ಸಹಾಯ ಮಾಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ವಂದಿಸುವನಾಗಿದ್ದೇನೆ. ಈ 2ನೆಯ ವಾರದಲ್ಲಿ ದಕ್ಷಿಣ ಭಾರತ ಸಭಾಪ್ರಾಂತ್ಯವು ನಮಗೆ ಕೊಟ್ಟಿರ್ತಕ್ಕಂತಹ ಮುಖ್ಯ ಪ್ರಸ್ತಾಪ ಪತನ, ದೇವರ ಉದ್ದೇಶದಿಂದ ದೂರ ಸರಿಯುವುದು ಎಂಬುದಾಗಿ. ಪತನ ಎಂದು ಹೇಳುವಾಗ, ಫಾಲ್ ಎಂಬುದಾಗಿ ನಾವು ಹೇಳುವಾಗ, ಈ ಪ್ರಪಂಚದಲ್ಲಿ ನನಗೆ ಗೊತ್ತಿರುವ ಹಾಗೆ ನೀವೆಲ್ಲರೂ ಸಹ ಈ ನೋಕಿಯಾ ಮೊಬೈಲ್ ಫೋನನ್ನು ಉಪಯೋಗ ಮಾಡಿರ್ತೀರ. ತುಂಬ ಜನ ಈ ನೋಕಿಯಾ ಫೋನ್ಗಳನ್ನು ತೆಗೆದುಕೊಳ್ತಾ ಇದ್ದರು.
ಆ ನೋಕಿಯಾ ಫೋನ್ಗಳನ್ನು ಉಪಯೋಗ ಮಾಡ್ತಾಯಿದ್ರು. ಕಾಲಾನಂತರದಲ್ಲಿ ಅವರು ಯಾವ ರೀತಿಯಾಗಿ ಆ ಒಂದು ನೋಕಿಯಾ ಫೋನ್ ಕಾಣೆಯಾಯಿತು, ಅದು ಮಾರ್ಕೆಟ್ನಿಂದ ದೂರ ಆಯಿತು ಅಂತ ಆ ಕಂಪನಿಯವರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಆಗ್ಬಿಡ್ತದು. ಆ CEO ಒಮ್ಮೆ ಹೇಳಿದ್ರು, ನಾವು ಎಲ್ಲಿ ತಪ್ಪು ಮಾಡಿದ್ವಿ ಅಂತಲೇ ನಮಗೆ ಗೊತ್ತಾಗಲಿಲ್ಲ ಎಂಬುದಾಗಿ. ಅದೇ ರೀತಿಯಾಗಿ ಅನೇಕ ಕಂಪನಿಗಳು, ಅನೇಕ ಸೇವೆಗಳು ಸಹ ಜನ ಯಾವ ರೀತಿಯಾಗಿ ಬದಲಾಗ್ತಾ ಇದ್ದಾರೆ, ಜನರ ಉದ್ದೇಶ, ದೇವರ ಉದ್ದೇಶ ಏನಿದೆ ಅನ್ನೋದನ್ನು ಅರ್ಥೈಸಿಕೊಳ್ಳದೆ ದೂರ ಹೋದಾಗ ಪತನ ಶುರುವಾಗ್ತದೆ. ನಾವು ಸತ್ಯವೇದದಲ್ಲಿ ನೋಡುವಾಗ ಮೊಟ್ಟ ಮೊದಲನೆಯ ಬಾರಿಗೆ ದೇವರು ಆದಾಮ್ ಮತ್ತು ಅವ್ವಳಿಗೆ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ಅಂತ ಹೇಳಿದರು. ಆದರೆ ಅವರು ದೇವರ ಉದ್ದೇಶವನ್ನು ಅರಿತುಕೊಳ್ಳದೆ, ದೇವರ ಮಾತನ್ನು ಕೇಳದೆ ಅವರು ಆ ಹಣ್ಣನ್ನು ತಿಂದಾಗ ಅವರು ಮನುಷ್ಯ ಕುಲದ ಪತನ ಶುರುವಾಗುವುದನ್ನು ನಾವು ನೋಡ್ತೇವೆ. ಈ ದಿನದಲ್ಲಿ ನಾವು ನ್ಯಾಯಸ್ಥಾಪಕರು 2ನೇ ಅಧ್ಯಾಯ 7ರಿಂದ 22 ವಾಕ್ಯಗಳನ್ನು ಓದುವಾಗ ಇಸ್ರಾಯೇಲ್ಯರು ಯಾವ ರೀತಿಯಾಗಿ ದೇವರನ್ನು ಮರೆತು ಅವರು ಬಿದ್ದು ಹೋದರು ಎಂಬುದಾಗಿ ನಾವು ನೋಡ್ತೇವೆ. ಇಸ್ರಾಯೇಲರ ಜೀವಿತಗಳಲ್ಲಿ ದೇವರು ಅನೇಕ ಒಳ್ಳೆಯ ಕಾರ್ಯಗಳನ್ನು, ಶುಭ ಕಾರ್ಯಗಳನ್ನು, ಕಷ್ಟಗಳಿಂದ, ಸಂಕಟಗಳಿಂದ ಬಿಡಿಸಿ ಕರೆದುಕೊಂಡು ಬಂದಾಗಿಯೂ ಅವರು ದೇವರನ್ನು ಮರೆತು, ದೇವರು ಮಾಡಿದ ಮಹತ್ ಕಾರ್ಯಗಳನ್ನು ಮರೆತು ಅವರು ಬಿದ್ದು ಹೋಗುವುದನ್ನು ನಾವು ನೋಡ್ತೇವೆ. ಹಾಗಾಗಿನೇ ದೇವರು ಏನು ಮಾಡ್ತಾರೆ, ಅವರ ಮೊಂಡುತನವನ್ನು ನೋಡಿ ಆತನ ಕೋಪವು ಅವರ ಮೇಲೆ ಬಂದದ್ರಿಂದ ದೇವರು ಇಸ್ರಾಯೇಲರನ್ನು ಆತನು ಮರೆತು ಬಿಡ್ತಾನೆ. ನಾವು ದೇವರನ್ನು ಮರೆತಾಗ ನಮ್ಮ ಜೀವಿತಗಳಲ್ಲಿ ಅನೇಕ ಶೋಧನೆಗಳು ಶುರುವಾಗ್ತದೆ. ದೇವರನ್ನು ನಾವು ಯಾವಾಗ ಮರೀಲಿಕ್ಕೆ ಶುರು ಮಾಡ್ತೇವೋ ಆಗ ಪತನ ನಮ್ಮ ಜೀವಿತಗಳಲ್ಲಿಯೂ ಸಹ ಶುರುವಾಗ್ತದೆ. ಇದನ್ನೇ ಪೌಲನು ತಿಮೋತಿಯನಿಗೆ ಬರೆದ ಪತ್ರಿಕೆ, ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ 1ರಿಂದ 10ನೇ ವಾಕ್ಯಗಳಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಆತನು ಹೇಳ್ತಾನೆ, ನೀವು ಬರುವ ದಿನಗಳಲ್ಲಿ ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗಿ ಹೋಗ್ತೀರಾ ಎಂಬುದಾಗಿ ಆತನು ದೇವರಾತ್ಮ ಪ್ರೇರಿತನಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಇಲ್ಲಿ ಅನೇಕ ಬಾರಿ ಈ ದಿನಗಳಲ್ಲಿಯೂ ಸಹ ನಮಗೆ ಆತನ ಸತ್ಯವನ್ನು ಮರೆತು ಪತನದ ಕಡೆಗೆ ನಮ್ಮನ್ನು ಅರಿಯದೇ ನಾವು ಸಾಕ್ತಾ ಇರುವುದನ್ನು ನಾವು ಅರ್ಥೈಸಿಕೊಳ್ಳಬೇಕಾಗ್ತದೆ. ದೇವರು ಒಂದು ಉದ್ದೇಶವನ್ನು ನಮ್ಮ ಜೀವಿತದಲ್ಲಿ ಇಟ್ಟಿರ್ತಾರೆ. ಆದರೆ ಆತನ ಉದ್ದೇಶವನ್ನು ನಾವು ಅರಿತುಕೊಳ್ಳದೆ ನಾವೇನು ಮಾಡ್ತೇವೆ, ನಾವು ಯಾವ ಒಂದು ಹಾದಿಯಲ್ಲಿ ಸಾಕ್ತಾ ಇದ್ದೇವೆ ಅನ್ನೋದನ್ನು ಮರೆತುಬಿಟ್ಟು ನಮ್ಮದೇ ಆದಂತಹ ಒಂದು ಅಜ್ಜಿ ಕಥೆಗಳನ್ನು ನಾವು ನಂಬಿಕೊಂಡು ಪ್ರಾಪಂಚಿಕವಾದ ಜೀವಿತಗಳಲ್ಲಿ ನಾವು ಸಾಕ್ತಾ ಹೋಗ್ತೇವೆ. ದೇವರು ಇಟ್ಟಿರ್ತಕ್ಕಂಥ ಉದ್ದೇಶವನ್ನು ನಾವು ಅರಿತುಕೊಳ್ಳೋದಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಪೌಲನು ತಿಮೋತಿಯನಿಗೆ ಎಚ್ಚರಿಸ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನಾವು ಸಹ ಎಚ್ಚರಿಕೆಯಿಂದ ದೇವರ ಸತ್ಯವನ್ನು ಮರೆಯದೆ ನಿರಂತರವಾಗಿ ಆತನ ವಾಕ್ಯಗಳ ಮುಖಾಂತರ ಆತನ ಚಿತ್ತವನ್ನು ನೆರವೇರಿಸಲಿಕ್ಕೆ ನಾವು ಪ್ರಯತ್ನ ಪಡಬೇಕಾಗ್ತದೆ. ಸುವಾರ್ಥ ಭಾಗದಲ್ಲಿ ಒಂದು ಒಳ್ಳೆಯ ಒಂದು ನಿದರ್ಶನವನ್ನು ನಾವು ನೋಡ್ತೇವೆ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 18ರಿಂದ 27ನೇ ವಾಕ್ಯದಲ್ಲಿ ಒಂದು ಐಶ್ವರ್ಯವಂತನು ನಿತ್ಯ ಜೀವವನ್ನು ಹೇಗೆ ಪಡೆಯಬೇಕು ಎಂಬುದಾಗಿ ಕೇಳಲಿಕ್ಕೆ ಆತನು ಬರ್ತಾನೆ. ಆತನು ಕ್ರಿಸ್ತನ ಹತ್ತಿರ ಬಂದು, ಒಳ್ಳೆ ಬೋಧಕನೇ, ನನಗೆ ನಿತ್ಯ ಜೀವ ಸಿಗಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಹೇಳುವಾಗ ಕ್ರಿಸ್ತನು ಆತನಿಗೆ ಹೇಳ್ತಕ್ಕಂಥದ್ದು ಒಂದೇ ಒಂದು ಮಾತು, ಏನಪ್ಪ ನೀನು ದೇವರ ಆಜ್ಞೆಗಳನ್ನು ಓದಿಲ್ವಾ? ವ್ಯಭಿಚಾರ ಮಾಡಬಾರ್ದು, ನರಹತ್ಯೆ ಮಾಡಬಾರ್ದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರ್ದು, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಅಂತ ದೇವರ ಆಜ್ಞೆಗಳು ನಿನಗೆ ಗೊತ್ತಿದೆಯಲ್ಲ ಅಂತ ಹೇಳಿದಾಗ ಅವನು, ನಾನು ಚಿಕ್ಕಂದಿನಿಂದಲೂ ಇದನ್ನೆಲ್ಲ ಸರಿಯಾಗಿ ಮಾಡ್ಕೊಂಡು ಬಂದಿದ್ದೇನೆ ಅಂತ ಹೇಳ್ತಾನೆ. ಆವಾಗ ಯೇಸುಸ್ವಾಮಿ ಆತನಿಗೆ ಹೇಳ್ತಕ್ಕಂಥದ್ದು ಒಂದೇ ಒಂದು ಮಾತು, ನಿನ್ನ ಸಂಪತ್ತನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಡು, ನಿನಗೆ ಸಂಪತ್ತು ಪರಲೋಕದಲ್ಲಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಅಂತ ಹೇಳಿದಾಗ ಅವನಿಗೆ ತುಂಬ ಬೇಜಾರಾಗ್ಬಿಡ್ತದೆ.
ನನ್ನನ್ನು ನಾನು ಹೇಗೆ ಒಪ್ಪಿಸ್ಕೊಡೋದು ಅಂತ ಆತನು ದೇವರ ಮಾತನ್ನು ನಿರಾಕರಿಸಿ ಅವನೇನು ಹೇಳ್ತಾನೆ, ನನ್ನ ಈ ಐಶ್ವರ್ಯವೆಲ್ಲ ಹೋಗ್ಬಿಟ್ರೆ ನಾನು ಏನು ಮಾಡಲಿ. ಇಲ್ಲಿ ಅನೇಕ ಬಾರಿ ವಾಕ್ಯವನ್ನು ನಾವು ತಪ್ಪಾಗಿ ಅರ್ಥೈಸ್ಕೊಳ್ತೇವೆ. 25ನೇ ವಾಕ್ಯ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯ ಸೂಜಿ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಅಂತ ಕ್ರಿಸ್ತನು ಹೇಳ್ತಾನೆ. ಅಂದು ಹೇಳುವಾಗ ಐಶ್ವರ್ಯವಂತನು ಅಂದರೆ ನಾವು ಮಾತ್ರ ಐಶ್ವರ್ಯವಂತರಾಗಿರದೆ ನಮ್ಮಲ್ಲಿರುವುದನ್ನು ಮತ್ತೊಬ್ಬರಿಗೆ ಹಂಚಿಕೊಡುವುದು ನಿಜವಾದ ದೇವರ ಒಂದು ರಾಜ್ಯವಾಗಿದೆ. ನಾವು ಏನು ಮಾಡ್ತೇವೆ? ಆಗ ಪೇತ್ರನು ಹೇಳ್ತಾನೆ, ದೇವರೇ, ಹಂಗಾದರೆ ನಾವು ನಮ್ಮ ಮನೆ ಎಲ್ಲವನ್ನು ಬಿಟ್ಟು ನಿನ್ನನ್ನು ಹಿಂಬಾಲಿಸ್ತಾ ಇದ್ದೇವಲ್ಲ, ನಮಗೇನು ಸಿಗ್ತದೆ ಅಂತ ಹೇಳಿದಾಗ ದೇವರು ಏನು ಹೇಳ್ತಾ ಇದ್ದಾರೆ? 30ನೇ ವಾಕ್ಯವನ್ನು ನಾವು ನೋಡುವಾಗ, ನಿಮಗೆ ಅನೇಕ ಪಾಲು ಹೆಚ್ಚಾಗಿ ಸಿಗ್ತದೆ ಮತ್ತು ಮುಂದಣ ಲೋಕದಲ್ಲಿ ನಿತ್ಯ ಜೀವವು ದೊರೆಯುತ್ತದೆ ಅಂತ ಆತನು ಹೇಳುವುದನ್ನು ನಾವು ನೋಡ್ತೇವೆ. ಇಲ್ಲಿ ನಾವು ಅರಿತುಕೊಳ್ಳಬೇಕಾಗಿರೋದು ಏನಂದರೆ, ದೇವರ ಉದ್ದೇಶದಿಂದ ನಾವು ದೂರ ಸರಿಯಬಾರದು ಮತ್ತು ಆತನು ಹೇಳ್ತಕ್ಕಂಥ ಮಾತುಗಳನ್ನು ನಾವು ಕೇಳಿ ಅದರ ಪ್ರಕಾರ ನಡೆಯಲಿಕ್ಕೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಡಬೇಕು. ಅದನ್ನೇ ನಾವು ಈ 3 ಒಂದು ವಾಕ್ಯ ಭಾಗಗಳಲ್ಲಿಯೂ ನಾವು ನೋಡ್ತೇವೆ. ದೇವರನ್ನು ಮರೆತಾಗ ಪತನ ಶುರುವಾಗ್ತದೆ. ಸತ್ಯವನ್ನು ಮರೆತು ನಾವು ದೂರ ಹೋದಾಗ ಪತನ ಇನ್ನೂ ಆಳವಾಗ್ತದೆ. ನಮ್ಮನ್ನು ನಾವು ಒಪ್ಪಿಸಿಕೊಡಲು ನಿರಾಕರಿಸಿದಾಗ ಪತನ ನಮ್ಮಲ್ಲಿರ್ತಕ್ಕಂಥ ಒಂದು ಫಾಲ್ ಬಹಿರಂಗವಾಗಿ ಕಾಣಲ್ಪಡ್ತದೆ. ಹಾಗಾಗಿ ಈ ದಿನದಲ್ಲಿ ನಾವು ಅರ್ಥೈಸಿಕೊಳ್ಬೇಕಾಗಿರತಕ್ಕಂಥ ವಿಷಯ, ನಾವು ದೇವರ ಉದ್ದೇಶದಿಂದ ದೂರ ಹೋಗಬಾರ್ದು. ಪತನದ ಕಡೆ ನಾವು ನಮ್ಮ ಹಾದಿಯನ್ನು ತೆಗೆದುಕೊಂಡು ಹೋಗಬಾರ್ದು. ಇಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ದೇವರ ಹಾದಿಯನ್ನು ಹಿಡಿದುಕೊಂಡು ನಿತ್ಯ ಜೀವದ ಎಡೆಗೆ ನಾವು ಪ್ರಯಾಣ ಮಾಡಬೇಕು. ಆದರೆ ನಾವು ಅನೇಕ ಬಾರಿ ಬಹಳ ಈಸಿಯಾಗಿ ಈ ಪತನಕ್ಕೆ ನಾವು ಒಳಗಾಗ್ಬಿಡ್ತೇವೆ. ದೇವರನ್ನು ಮರೆತು ನಮ್ಮದೇ ಆದಂತಹ ಜೀವಿತಗಳಲ್ಲಿ ನಾವು ಬದುಕಲಿಕ್ಕೆ ಶುರು ಮಾಡ್ತೇವೆ. ಅನೇಕ ಬಾರಿ ಆತನು ನಮ್ಮನ್ನು ಕರೆದಿರ್ತಕ್ಕಂಥ ಉದ್ದೇಶವನ್ನು ನಾವು ಮರೆತು ಬಿಡ್ತೇವೆ. ಆತನು ಹೇಳ್ತಕ್ಕಂಥ ಒಂದು ಮಾತುಗಳನ್ನು ಆಲಿಸದೆ ನಾವು ಸತ್ಯವನ್ನು ಬಿಟ್ಟು ನಾವು ಸುಳ್ಳಿನೆಡೆಗೆ ನಮ್ಮನ್ನು ನಾವು ಸಾಗಿಸ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಮನ್ನು ನಾವು ಒಪ್ಪಿಸಿಕೊಡಲಿಕ್ಕೆ ನಿರಾಕರಿಸ್ತಾ ಇದ್ದೇವೆ. ಈ ದಿನದಲ್ಲಿ ನಾವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ದೇವರೇ, ಅನೇಕ ಬಾರಿ ನಾವು ನಿನ್ನ ಉದ್ದೇಶದಿಂದ ದೂರ ಸರಿದು ಹೋಗಿದ್ದೇವೆ. ದೇವರೇ, ನಮ್ಮನ್ನು ನಾವು ಒಪ್ಪಿಸಿಕೊಡಲು ನಾವು ನಿರಾಕರಿಸಿದ್ದೇವೆ. ಈ ದಿನದಲ್ಲಿ ನಾವು ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತೇವೆ ಎಂಬುದಾಗಿ ನಾವು ದೇವರಲ್ಲಿ ಒಪ್ಪಿಸಿಕೊಡಬೇಕಾಗ್ತದೆ. ಕೇವಲ ದೇವರಲ್ಲಿ ಒಪ್ಪಿಸಿಕೊಡುವುದು ಮಾತ್ರವಲ್ಲ, ನಾವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿಯೂ ಆ ವ್ಯತ್ಯಾಸ ತಿಳಿಯಬೇಕಾಗ್ತದೆ. ಯಾವ ರೀತಿಯಾಗಿ ತಿಳಿಯಬೇಕಾಗ್ತದೆ? ನಮ್ಮಲ್ಲಿ ಅನೇಕ ವಸ್ತುಗಳು ಇದ್ದಾಗ ಅದನ್ನು ಮತ್ತೊಬ್ಬರೊಟ್ಟಿಗೆ ಹಂಚಿಕೊಂಡು ಮತ್ತೊಬ್ಬರೊಟ್ಟಿಗೆ ನಾವು ಪ್ರೀತಿಯಿಂದ ನಡೆದುಕೊಂಡು ಕ್ರಿಸ್ತನ ಪ್ರೀತಿಯನ್ನು ನಮ್ಮಲ್ಲಿ ನಾವು ತೋರಿಸಿದಾಗ ಮಾತ್ರ ನಾವು ದೇವರಿಗೆ ಇನ್ನೂ ಹತ್ತಿರವಾಗ್ತೇವೆ. ನಾವು ದೇವರ ಉದ್ದೇಶವನ್ನು ಅರಿತುಕೊಂಡಾಗ ಮಾತ್ರ ದೇವರ ರಾಜ್ಯದಲ್ಲಿ ನಮಗೆ ಸಂಪತ್ತು ಹೆಚ್ಚಾಗ್ತದೆ. ನಾವು ಈ ಭೂಲೋಕದಲ್ಲಿರುವ ಸಂಪತ್ತನ್ನು ನೋಡಿ ಹೋಗದೆ ನಾವು ಪರಲೋಕದಲ್ಲಿರ್ತಕ್ಕಂಥ ಸಂಪತ್ತು, ಪರಲೋಕದಲ್ಲಿರ್ತಕ್ಕಂಥ ನಿತ್ಯ ಜೀವವನ್ನು ಹುಡುಕಿ ಹೋಗೋಣ. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ. ದೇವರ ಉದ್ದೇಶದ ಕಡೆಗೆ ನಿಮ್ಮನ್ನು ನಡೆಸಲಿ. ಆತನ ಕೃಪೆ, ಆತನ ನಡೆಸುವಿಕೆ, ಆತನ ಪವಿತ್ರಾತ್ಮನ ಕೃಪೆ ನಿಮ್ಮಲ್ಲಿ ಯಾವಾಗಲೂ ಇರಲಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ.
ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಪ್ರೀತಿಸುವ ದೇವರೇ, ನಿನ್ನ ವಾಕ್ಯಗಳ ಮುಖಾಂತರ ನಮ್ಮೊಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ಉದ್ದೇಶವನ್ನು ನಾವು ಅರಿತುಕೊಂಡು ನಿನ್ನನ್ನು ಮರೆಯದೆ ನಿನ್ನ ಸತ್ಯದ ಪ್ರಕಾರ ನಾವು ನಡೆಯುವಂತೆ ನೀವು ನಮಗೆ ಸಹಾಯ ಮಾಡು ದೇವರೇ. ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ನಿನ್ನ ಹಾಗೆ ನೀನು ಈ ಭೂಲೋಕದಲ್ಲಿ ಬದುಕಿ ತೋರಿಸಿದ ಹಾಗೆ ನಾವು ಸಹ ಬದುಕುವಂತೆ ನಮ್ಮನ್ನು ಪ್ರೇರೇಪಿಸು ದೇವರೇ. ನಿನ್ನ ಪ್ರೀತಿಯನ್ನು, ನಿನ್ನ ಕೃಪೆಯನ್ನು ಈ ಲೋಕದಲ್ಲಿರುವ ಪ್ರತಿಯೊಬ್ಬರೊಟ್ಟಿಗೂ ನಾವು ತೋರಿಸುವಂತೆ ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸು ದೇವರೇ. ನಿನ್ನ ಉದ್ದೇಶವನ್ನು ನೆರವೇರಿಸುವ ನಿನ್ನ ಮಕ್ಕಳಾಗಿ ನಮ್ಮನ್ನು ಬಲಪಡಿಸು. ನಿನ್ನ ಕೃಪೆ ನಮ್ಮೊಟ್ಟಿಗೆ ಇರಲಿ ಕರ್ತನೆ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿಯುಳ್ಳ ದೇವರೇ, ಆಮೇನ್.
ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ಕರ್ತನ ಆಶೀರ್ವಾದವನ್ನು ನಂಬಿಕೆಯಿಂದ ಹೊಂದಿಕೊಳ್ಳೋಣ. ನಮ್ಮನ್ನು ನಿರಂತರವಾಗಿ ನಡೆಸ್ತಿರ್ತಕ್ಕಂಥ ಯೇಸು ಕ್ರಿಸ್ತನ ಕೃಪೆಯು, ದೇವರನ್ನು ಮರೆಯದೆ ನಮ್ಮನ್ನು ನಡೆಸ್ತಿರ್ತಕ್ಕಂಥ ತಂದೆಯಾದ ದೇವರ ಪ್ರೀತಿಯು, ಆತನ ಉದ್ದೇಶದ ಪ್ರಕಾರ ನಡೆಯುವಂತೆ ನಮ್ಮನ್ನು ಪ್ರೇರೇಪಿಸ್ತಿರ್ತಕ್ಕಂಥ ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ನಿರಂತರವಾಗಿ ಕ್ರಿಸ್ತನು ಮತ್ತೆ ಬರುವ ತನಕ ನಮ್ಮೆಲ್ಲರೊಟ್ಟಿಗೂ ಇರಲಿ. ಆಮೇನ್.